ನಮಸ್ತೆ ಕರುನಾಡು. ನಾನು ದರ್ಶನ್ ಮಲ್ನಾಡ್ ಅಂತ ಮಲೆನಾಡು ರಕ್ಷಣಾ ಸೇನೆ ಹಾಸನ ಜಿಲ್ಲಾಧ್ಯಕ್ಷರಾಗಿರ್ತೀನಿ. ಏನು ಈ ದಿನ ಹಾಸನದ ಮಹಾನಗರ ಪಾಲಿಕೆ AEE ಇಂಜಿನಿಯರ್ ಸತ್ಯನಾರಾಯಣ್ ಇದ್ದಾರೆ, ಅವ್ರ ಮನೆ ರೈಡ್ ಆಗಿದೆ. ಈ ವ್ಯಕ್ತಿ ನಾನು ಇದೇ ಒಂದು ಹಲವು ತಿಂಗಳ ಹಿಂದೆ ಹಾಸನದ ಅಗಿಲೆಯಲ್ಲಿರ್ತಕ್ಕಂಥ ಏನು ಕಸ ವಿಲೇವಾರಿ ಘಟಕ ಇದೆ, ಆ ಘಟಕದ ಕಾಮಗಾರಿ ಕಳಪೆ ಅನ್ನೋ ಒಂದು ಹೋರಾಟ ಮಾಡಿರ್ತೀವಿ. ಅದು ಹೋದ ಸತಿ ಮಳೆ ಬಂದಾಗ ಅದು ಶೆಡ್ಡು ಕೂಡ ಬಿದ್ದಿರುತ್ತೆ. ಅದ್ರ ವಿರುದ್ಧವಾಗಿ ಒಂದು ಇದು ಮಾಡಿದಾಗ ಮತ್ತೆ ಅದ್ರ ಪಕ್ಕದಲ್ಲೇ ಈಗ MRF ಶೆಡ್ ಅನ್ನೋ ಒಂದು ಶೆಡ್ ಕೂಡ ನಿರ್ಮಾಣ ಆಗ್ತಿದೆ. ಅದರದ್ದು ಕಾಮಗಾರಿ ಕೂಡ 100ಕ್ಕೆ 100 ಭಾಗ ಕಳಪೆ ಆಗಿದೆ ಅನ್ನೋದನ್ನು ನಾನು ವರದಿ ಮಾಡಿರ್ತೀನಿ. ಆ ಒಂದು ನನ್ನ ಆರೋಪಕ್ಕೆ ಏನು ಆ ಕಾಮಗಾರಿ ಆಗ್ತಿತ್ತು, ಆ ಕಾಮಗಾರಿ ಯಾವುದೇ ರೀತಿ ಒಂದು ಅಲ್ಲಿ ಯಾವುದೇ ಅವೈಜ್ಞಾನಿಕ ವರ್ಕ್ ಆಗಿಲ್ಲ ಅನ್ನೋ ಥರ ಒಂದು ಬಿಲ್ನ ಪಾಸ್ ಮಾಡಿ ಮತ್ತೆ ಅವ್ರಿಗೆ ಬಿಲ್ ಪಾಸ್ ಮಾಡ್ತಕ್ಕಂಥ ಕೆಲಸ ಕೂಡ ಆಗಿರುತ್ತೆ. ಹಾಗೆ ಈ ವ್ಯಕ್ತಿ ಇದಕ್ಕಿಂತ ಮುಂಚೆ ಉಡಾದಲ್ಲಿ ಇಂಜಿನಿಯರ್ ಆಗಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಹಾಸನ ನಗರಾದ್ಯಂತ ಹಲವಾರು ಲೇಔಟ್ಗಳು ಅನಧಿಕೃತವಾಗಿ ಎಲ್ಲದಕ್ಕೂ ಪರ್ಮಿಷನ್ನ ಕೊಟ್ಟಿರ್ತಾರೆ. ಈಗ ಹಾಸನದ ಸುತ್ತಮುತ್ತ ಹಲವಾರು ಲೇಔಟ್ಗಳಲ್ಲಿ ಈಗೊಂದು ನಿಮಗೆ ಒಂದು ಧ್ವನಿ ಕೇಳಿ ಬರ್ತಿದೆ, ಏನಂದರೆ ಅವೈಜ್ಞಾನಿಕ ಕಾಮಗಾರಿಗಳು, UGD ಆಗಿರ್ಬೋದು, ರಸ್ತೆ ಆಗಿರ್ಬೋದು, ಯಾವುದೇ ರೀತಿ ಒಂದು ಮೂಲ ಸೌಕರ್ಯಗಳು ಇಲ್ಲದೇ ಇರೋಂಥ ಲೇಔಟ್ಗಳಿಗೂ ಪರ್ಮಿಷನ್ಗಳನ್ನ ಕೊಟ್ಟಿರ್ತಾರೆ. ಅದೇ ರೀತಿ ಈ ವ್ಯಕ್ತಿ 2022ರಲ್ಲಿ ಉಡಾ ಇಂಜಿನಿಯರ್ ಆಗಿದ್ದಾಗ ಈ ಒಂದು ವ್ಯಕ್ತಿಗೆ ಈ ಉಡಾದಲ್ಲಿ ಸಾಮಾನ್ಯ ಸಭೆಯಲ್ಲಿ ಅವ್ರನ್ನ AEE ಆಗಿ ಪ್ರಮೋಟ್ ಮಾಡಿರ್ತಾರೆ. ಅದು ಕಾನೂನಲ್ಲಿ ಅದು ಯಾವುದೇ ಒಬ್ಬ ಒಂದು ಸಾಮಾನ್ಯ ಸರ್ಕಾರಿ ಅಧಿಕಾರಿಗೆ ಪ್ರಮೋಷನ್ ಆಗಬೇಕು ಅಂದರೆ DPC ಮುಂದೆ ಇಟ್ಟು ಅಲ್ಲಿ ಪಾಸ್ ಆಗಬೇಕು. ಆ ರೀತಿ ಯಾವುದೇ ರೀತಿ ಆಗಿಲ್ಲ ಅನ್ನೋದು ಅನುಮಾನ ಇದ್ದು ನಾವು ಸಹ ಕೆಲವು ದಾಖಲಾತಿಗಳನ್ನು ಈಗ ಕಲೆಕ್ಟ್ ಮಾಡ್ಕೊಂಡಿದ್ದೀವಿ. ಇದ್ರ ವಿರುದ್ಧವಾಗಿ ನಾವು ಕೂಡ ಲೋಕಾಯುಕ್ತಕ್ಕೆ ದೂರು ಕೊಡಬೇಕು ಅಂದ್ಕೊಂಡಿದ್ವು. ಹಾಗಾಗಿ ಇದು 15/7/2022ರಂದು ನಡೆದ ಪ್ರಾಧಿಕಾರದ ಸಾಮಾನ್ಯ ಸಭೆಯಲ್ಲಿ ಒಂದು ಏನು ನಗರಾಭಿವೃದ್ಧಿ ಪ್ರಾಧಿಕಾರ ಇದೆ, ಆ ಪ್ರಾಧಿಕಾರದ ಮಾಮೂಲಿ ಒಂದು ಸಭೆಯಲ್ಲಿ ಇವ್ರಿಗೆ AEE ಆಗಿ ಪ್ರಮೋಟ್ ಆಗಿರುತ್ತೆ. ಇದ್ರ ವಿರುದ್ಧನೂ ಕೂಡ ತನಿಖೆ ಆಗಬೇಕು ಅಂತ ನಮ್ಮ ಆಗ್ರಹ ಇದೆ. ನಮಗೆ ಅದು ಮಾಹಿತಿ ಅವ್ರಿಗೆ ಪ್ರಮೋಷನ್ ಆಗಿರೋದು ಮಾಹಿತಿಯ ಪತ್ರಗಳಿದೆ. ಕಾನೂನು ಬಾಹಿರ ಅಂತ ಹೇಳ್ತಾ ಇದ್ದೀರಿ ನೀವು. ಇದನ್ನ ತನಿಖೆ ಮಾಡಬೇಕಾಗಿದೆ. ನಮ್ಮ ಮೇಲ್ನೋಟಕ್ಕೆ ಇದು ಕಾನೂನು ಬಾಹಿರವಾಗಿದೆ ಮತ್ತು ಯಾವುದೇ ರೀತಿ ಮೇಲ್ದರ್ಜೆ ಅಧಿಕಾರಿಗಳನ್ನ IAS ಲೆವೆಲಲ್ಲಿ ಅವ್ರನ್ನ ಸೆಲೆಕ್ಟ್ ಮಾಡೋವಂಥದ್ದು ಇರುತ್ತೆ. ಆದರೆ ಇದು ಮಹಾನಗರ ಪ್ರಾಧಿಕಾರದ ಸಾಮಾನ್ಯ ಸಭೆ ಸರ್ಕಾರ ಲೆವೆಲ್ ಆಗಬೇಕು ಅಂತ ಹೇಳ್ತೀರಾ ನೀವು? ಹೌದು, ಇದು ಸಾಮಾನ್ಯ ಸಭೆಯಲ್ಲಿ ಆಗಿದೆ. ಇದ್ರ ವಿರುದ್ಧನೂ ಕೂಡ ನಾವು ಕಂಪ್ಲೇಂಟ್ ಕೊಡೋರಿದ್ದೀವಿ. ಇದ್ರ ವಿರುದ್ಧನೂ ಸಹ ತನಿಖೆ ಆಗಬೇಕಾಗಿದೆ. ಥ್ಯಾಂಕ್ ಯು.